ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸಿದ್ಧಂತು ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 3 ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ಅಭಿನವ ರೇವಣಸಿದ್ಧ ಶಿವಾಚಾರ್ಯರ ಸಂಶೋಧನಾ ಗ್ರಂಥ. ಸಂಶೋಧಕರು ವೇದಮೂರ್ತಿ ಎಂ ಚಂದ್ರಶೇಖರ ಆರಾಧ್ಯರು, ಬೆಂಗಳೂರು. ಈ ಗ್ರಂಥ 110 ಪುಟ, ಅದರ ಪೈಕಿ 48 ಪುಟಗಳನ್ನು ಓದಿ ಆಯ್ತು. ಏನಾಯ್ತಿಲ್ಲಿ? ಅತಿಥಿಯಾಗಿ ಬಂದರ ಎಲ್ಲಿ ಕೊಲ್ಹಾಪುರದ ಗೋರಕ್ಷನ ಮನೆಗೆ. ಆತ ಒಬ್ಬ ರಾಜ. ಅವನು ಎಲ್ಲ ಜನರಿಗೆ ಕಷ್ಟ ಕೊಡ್ತಿರ್ತಾನ. ಅತ್ಯಂತ ಆಕರ್ಷಣೀಯವೂ ಸಂಪದ್ಭರಿತವೂ ಕೋಟೆ ಕೊತ್ತಲಗಳಿಂದ ರಮ್ಯವೂ ಆದ ಕೊಲ್ಹಾಪುರವೆಂಬ ಪಟ್ಟಣವಿದ್ದಿತು. ಆ ಪಟ್ಟಣವು ಗಗನಚುಂಬಿ ಸುಂದರ ಮಹಲುಗಳಿಂದ, ಉದ್ಯಾನವನಗಳಿಂದ, ಲಿಂಗಾಂಕಿತ ಮಸ್ತಕಳಾದ ಮಹಾಲಕ್ಷ್ಮೀ ದೇವಿಯ ಮಂದಿರದಿಂದಲೂ ವಿರಾಜಮಾನವಾಗಿತ್ತು. ಆ ರಾಜ್ಯವನ್ನ ಗೋರಕ್ಷ ಎಂಬ ಕುಟಿಲ ಸಿದ್ಧನು ಆಳುತ್ತಿದ್ದ. ಅವನು ಮದಾಂಧನಾಗಿ ಎಲ್ಲ ಕುಟಿಲ ವಿದ್ಯೆಗಳನ್ನು ಕಲಿತು ಮಾಯಾ ವಿದ್ಯೆಯಲ್ಲಿ ಪರಿಣಿತನಾದ ಕುಟಿಲ ಸಿದ್ಧರ ಸಹಾಯದಿಂದ ಯಾರನ್ನೂ ಲಕ್ಷಿಸದೆ ಪ್ರಜಾಪೀಡಕನಾಗಿದ್ದ. ಅವನಿಗೆ ಹೆದರಿ ಎಲ್ಲಾ ಪ್ರಜೆಗಳು, ಸಾಮಂತ ರಾಜರು ರತ್ನಾಭರಣಗಳನ್ನು ಕಪ್ಪ ಕಾಣಿಕೆಯಾಗಿ ಕೊಟ್ಟು ಅವನನ್ನು ತೃಪ್ತಿಪಡಿಸಬೇಕಾಗಿತ್ತು. ಅವನ ರಾಜ್ಯದಲ್ಲಿ ಎಲ್ಲೆಲ್ಲಿ ನೋಡಿದರೂ ಹಿಂಸಾಕೃತ್ಯಗಳು, ದುರಾಚಾರಗಳು ಮಂತ್ರವಾದಿಗಳಿಂದ ಸತತವಾಗಿ ನಡೆಯುತ್ತಿದ್ದವು. ಅವರನ್ನು ವಿರೋಧಿಸುವ ಧೈರ್ಯ ಯಾರಿಗೂ ಇರಲಿಲ್ಲ. ರಾಜ್ಯದಲ್ಲಿ ಧರ್ಮದ ಹೆಸರೇ ಇಲ್ಲದಂತಾಗಿತ್ತು. ಎಲ್ಲೆಲ್ಲಿಯೂ ನಾಸ್ತಿಕ ಮನೋಭಾವ ಮೂಡಿತ್ತು. ಅದರಿಂದಾಗಿ ಸಾಧು ಸಂತರು, ತಪಸ್ವಿಗಳು, ಧರ್ಮಪಾರಾಯಣರು ಆ ರಾಜ್ಯವನ್ನ ತ್ಯಜಿಸಿ ನೆರೆ ರಾಜ್ಯಗಳಿಗೆ ಓಡಿ ಹೋಗಿದ್ದರು. ಕಾಡು ಮೇಡುಗಳಿಗೂ ಹೋಗಿ ವಾಸಿಸುತ್ತಿದ್ದರು. ಅಲ್ಲಿನ ಪ್ರಜೆಗಳು ನಿರುದ್ಯೋಗದ ಚಿಂತೆ, ಅನ್ನ ಆಹಾರದ ಚಿಂತೆ, ಮಾಂತ್ರಿಕರ ಹಿಂಸಾಕೃತ್ಯಗಳ ಚಿಂತೆಗಳಿಂದಾಗಿ ಹೇಳಲಾರದ ಸಂಕಟದಿಂದ ನರಳುತ್ತಿದ್ದರು. ಜಗದ್ಗುರು ರೇವಣಸಿದ್ಧರು ಆ ಪಟ್ಟಣಿಗರು ಅನುಭವಿಸುತ್ತಿದ್ದ ಕಷ್ಟ ಪರಂಪರೆಗಳನ್ನು ನಿವಾರಿಸಿ ಉದ್ಧರಿಸುವ ಸಂಕಲ್ಪ ಮಾಡಿ ಆ ನಗರಕ್ಕೆ ಆಗಮಿಸಿ ನಗರದ ರಾಜಬೀದಿಗಳಲ್ಲಿ ವಿಚಿತ್ರವಾಗಿ ವ್ಯವಹರಿಸುತ್ತಿದ್ದರು. ಅವರ ವಿಚಿತ್ರ ನಡವಳಿಕೆಯನ್ನು ಕಂಡು ಅವರ ಮೇಲೆ ನಾನಾ ವಿಧ ಮಂತ್ರಗಳನ್ನು ಕೆಲವು ಕುಟಿಲ ಸಿದ್ಧರು ಪ್ರಯೋಗಿಸಿದರು. ಆದರೆ ಅವೆಲ್ಲ ನಿರರ್ಥಕವಾಗಲು ಸಿಡಿಮುಗಿಡುಗೊಂಡ ಕುಟಿಲ ಸಿದ್ಧರು ಮತ್ತೆ ಗತಿಸ್ತಂಭನಾದಿ ನಾನಾ ಮಂತ್ರಗಳನ್ನು ಪ್ರಯೋಗಿಸಲು, ಗತಿ ಸ್ತಂಭನ ಸ್ತಂಭ ಅಂದ್ರೆ ಕಂಬದ ಗತ್ಲೆ ಗಟ್ಟಿಯಾಗಿ ಒಂದ್ ಕಡೆ ನಿಂತು ಬಿಡಂಗ ಅಂತವೆಲ್ಲ ಮಂತ್ರಗಳು ಮಾಡಿದರು. ಸಿದ್ಧಕುಲ ಚಕ್ರವರ್ತಿಯಾದ ರೇವಣಸಿದ್ಧರು ತಮ್ಮ ಮಂತ್ರ ಪ್ರಯೋಗದಿಂದ ಅವರಲ್ಲಿ ಕೆಲವರ ಚಲನೆಯನ್ನು ಅವರನ್ನೇ ನಿಲ್ಲಿಸಿಬಿಟ್ರು. ಇವರೇ ಸ್ತಂಭಿಸಿದರು. ಮತ್ತೆ ಕೆಲವರನ್ನ ನಿಶ್ಚೇಷ್ಟಿತರನ್ನಾಗಿ ಮಾಡಿದರು. ವೀಕ್ ಆಗಂಗ್ ಮಾಡಿಬಿಟ್ರು. ನಂತರ ಗೋರಕ್ಷನ ಅರಮನೆಗೆ ಹೋಗಿ ಯಾರೂ ಕಾಣದಂತೆ ಪ್ರವೇಶಿಸಿ ಆರ್ತ ಸ್ವರದಿಂದ ಗಟ್ಟಿಯಾಗಿ, ಎಲೆ ಗೋರಕ್ಷಕನೇ, ನಾನು ಬಹುದಿನಗಳಿಂದ ಆಹಾರವಿಲ್ಲದೆ ಬಳಲಿರುವೆನು. ಶೀಘ್ರವಾಗಿ ನನಗೆ ಭಿಕ್ಷೆಯನ್ನು ನೀಡಿ ಹಸಿವೆಯನ್ನು ಹಿಂಗಿಸು ಎಂದು ಕೂಗಿದರು. ಇತ್ತ ಹಂಸ ತೂಲಿಕಾ ತಲ್ಪದಲ್ಲಿ ಕುಳಿತ ತನ್ನ ಪಟ್ಟ ಮಹಿಷಿ ಚಿಕ್ಕಲಕ್ಕಾದೇವಿಯೇ
ಮೊದಲಾದ ಪ್ರೇಯಸಿಯರೊಡನೆ ಸರಸ ಸಲ್ಲಾಪದ ರಾಸ ಕ್ರೀಡೆಯಲ್ಲಿ ಮೈಮೆರೆತಿದ್ದ ಗೋರಕ್ಷಕನು ಆ ಆರ್ತನಾದವನ್ನ ಕೇಳಿ ಕೆಂಪಡರಿದ ಕಣ್ಣುಗಳಿಂದ ಆರ್ಭಟಿಸುತ್ತಾ ತನ್ನ ಪ್ರೇಯಸಿಯರನ್ನ ಕುರಿತು, ಎಲೈ ಸತಿಯರೇ, ಇಲ್ಲಿಯವರೆಗೂ ಯಾರೂ ನನ್ನ ಅರಮನೆಗೆ ಬಂದು ಹೀಗೆ ಭಿಕ್ಷೆ ಬೇಡುವ ಧೈರ್ಯ ಮಾಡಿರಲಿಲ್ಲ. ಯಾವನೋ ಧೂರ್ತನು ನನ್ನ ಅರಮನೆಗೆ ಬಂದು ಅಸಂಖ್ಯ ಕಾವಲುಗಾರರ ಮತ್ತು ದಂಡಾಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಿ ಅರಮನೆಗೆ ಬರುವ ಸಾಹಸ ಮಾಡಿರುವನಲ್ಲ. ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಸಾಹಸ ಮಾಡಿರುವನಲ್ಲ, ನನ್ನ ರಾಜ್ಯದಲ್ಲಿ ಹೀನ ವೃತ್ತಿಯ ಭಿಕ್ಷುಕರಿಗೆ ಎಡೆಯಿಲ್ಲ. ಆ ಭಿಕ್ಷುಕನ ಕೂಗಿನಿಂದ ನನ್ನ ಕಿವಿಗೆ ವಜ್ರಾಘಾತವಾದಂತಾಗಿದೆ. ಇಂಥ ಧೂರ್ತ ಭಿಕ್ಷುಕನನ್ನು ಶಿಕ್ಷಿಸದೆ ಬಿಡಬಾರದು. ಆದ್ದರಿಂದ ಎಲೈ ಚಿಕ್ಕಲಕ್ಕ ದೇವಿಯೇ, ಈ ಖಡ್ಗವನ್ನು ತೆಗೆದುಕೊಂಡು ಹೋಗಿ ಭಿಕ್ಷೆಗಾಗಿ ಚಾಚಿರುವ ಆ ಧೂರ್ತನ ಕೈಯನ್ನು ಕತ್ತರಿಸಿ ಬಂದು ನನ್ನ ಮನಸ್ಸಿಗೆ ಸಮಾಧಾನ ಮಾಡ ಅಂದ. ಆವಾಗ ಆ ಲಕ್ಕಾದೇವಿ ಏನೇನ್ ಹೇಳ್ತಾಳಂತಂದ್ರೆ, ನಿನ್ನೆ ಓದಿನಿದು ನೆನಪದ. ಒಂದನೇದ್ದು, ಆಕಿ ಸಾಧ್ವಿ ಇರ್ತಾಳ, ದೈವ ಭಕ್ತ ಇರ್ತಾಳ. ಆಕಿ ಒಂದನೇ ಮಾತೇನ್ ಹೇಳ್ತಾಳ, ಏನ್ರಿ ಅತಿಥಿ ದೇವೋ ಭವ ಅನ್ನೋದು ಒಂದು ಉಕ್ತಿ ಅದ ನಮ್ಮ ದೇಶದಲ್ಲಿ. ಅತಿಥಿಗಳಿಗೆ ಹೋಗಿ ಭಿಕ್ಷೆ ಬೇಡಿದ್ರೆ ಕೈ ಕತ್ತರಿಸಿ ಬರ್ಬೇಕೇನೋ, ಇದು ಸರಿಗಲ್ಲ. ಮತ್ತೆ ಎಂತ ನೀಚ ಬುದ್ಧಿ ನನ್ನ ಪತಿಗೆ ಕೊಟ್ಟಿರುವೆ ದೇವ ಅಂತ ದೇವರಿಗೆ ಬೈತಾಳ. ಮತ್ತೆ ಏನ್ ಮಾಡ್ತಾಳ, ಧರ್ಮ ಸಂಕಟದಿಂದ ನಾನು ಪತಿ ಆಜ್ಞೆ ನಡೆಸದಿದ್ದರೆ ಅತಿ ಕ್ರೂರ ಶಿಕ್ಷೆಯಾಗಿ ಆಜ್ಞೆಯನ್ನು ಪಾಲಿಸಿದರೆ ಮನೆಗೆ ಬಂದ ದೈವವನ್ನು ಹಿಂಸಿಸಿದ ಪಾಪ. ಧರ್ಮ ಸಂಕಟದಿಂದ ಪಾರಾಗುವುದೆಂತು ಎಂದು ಅತಿಯಾಗಿ ಚಿಂತಿಸುತ್ತಾ ತನ್ನ ಪತಿಯ ಬಳಿಗೆ ಹೋಗಿ, ಪತಿದೇವನೇ, ಧರ್ಮಶಾಸ್ತ್ರವು ಮಾ ಹಿಂಸಾತ್ ಸ್ಯಾತ್ ಸರ್ವಭೂತಾನಿ ಅಂತಂದ್ರೆ ಮಾ ಅಂದ್ರೆ ಬೇಡ, ಮಾಡಬಾರ್ದು. ಹಿಂಸೆ ಮಾಡಬಾರ್ದು. ಹೆಂಗ ಹಿಂಸ ತ್ಯತ್ ಸರ್ವಭೂತಾನಿ, ಹಿಂಸಾತ್ ತ್ಯತ್ ಸರ್ವಭೂತಾನಿ ಅಂತಂದ್ರೆ ಯಾವ ಪ್ರಾಣಿಗೂ ಹಿಂಸಿಸಬಾರದು ಅಂತೇಳಿ ಜ್ಞಾನದಪ ಅತಿಥಿ ದೇವೋ ಭವದ. ಮತ್ತು ಮೂರನೇದ್ದೇನದ, ಪರೋಪಕಾರಾರ್ಥಮಿದಂ ಶರೀರಂ ಅಂತೇಳಿ ಈ ಶರೀರ ಇರದೆ ಪರೋಪಕಾರಕ್ಕಾಗ್ಯದ. ಮನಿಗೆ ಬಂದ ಅತಿಥಿಗಳಿಗೆ ಇದು ಮಾಡೋದು, ಸೇವಾ ಮಾಡೋದಕ್ಕದ ಅಂತೇಳಿ ಎಲ್ಲ ತಿಳಿಸಿ ಹೇಳಿ ಆತಿಥ್ಯ ನೀಡಬೇಕು ಮನಿಗೆ ಬಂದವರಿಗೆ ಅಂತದ. ಏಕ ಪಾಪಾನಿ ಕುರುತೆ ಫಲಂ ಭುಕ್ತೆ ಮಹಾಜನ ಅಂತಂದ್ರೆ, ರಾಜನು ಮಾಡಿದ ಪಾಪದ ಫಲಗಳನ್ನು ನಾನು ಮತ್ತು ಪ್ರಜೆಗಳು ಅನುಭವಿಸಬೇಕಾಗ್ತದ. ಒಬ್ಬ ರಾಜ ಮಾಡಿದ ಪಾಪ ಪ್ರಜೆಗಳು ಸಹಿತ ಅನುಭವಿಸಬೇಕಾಗ್ತದ. ಈ ರೀತಿ ಸಮಸ್ಯೆ ಆಗ್ತದ ನೋಡು. ಅಂತ ಹೇಳಿ ರಾಜ ನೀ ಮಾಡಿದ ಪಾಪ ಹೆಂಗೆ ಇರ್ಲಕ್ಕ ರಾಜ್ಯದ ಪ್ರಜೆಗಳೆಲ್ಲ ಸಹಿಸಬೇಕಾಗ್ತದ, ಸಮಸ್ಯೆ ಆಗ್ತದ ಅಂತ ಹೇಳಿ ಒಂದು ಸೆಕೆಂಡ್ ಬಟನ್ ಹಾಕಬೇಕು. ನಮಗೆ ಏನನ್ನು ಕೊಡುವ ಇಚ್ಛೆ ಇಲ್ಲದಿದ್ದರೆ ಅತಿಥಿಯನ್ನು ಮುಂದೆ ಹೋಗೆಂದು ಹೇಳಿ ಕಳಿಸಬಹುದು. ಎಲ್ಲ ಧರ್ಮ ಸೂಕ್ಷ್ಮಗಳನ್ನು ನಾನು ಬಾಲ್ಯದಲ್ಲಿಯೇ ಪೂಜ್ಯ ಗುರುಗಳಿಂದ ತಿಳಿದುಕೊಂಡಿರುವೆನೆ. ಆದ್ದರಿಂದ ಪ್ರಾಣಕಾಂತನೇ, ಇಂಥ ಅಧರ್ಮ ಕಾರ್ಯಕ್ಕೆ ಮನ ಕೊಡಬೇಡ ಅಂತ ಆ ಭಿಕ್ಷುಕನ ದೈನ್ಯವಾಣಿಯಿಂದ ನನ್ನ ಮನಸ್ಸಿನಲ್ಲಿ ಒಂದು ವಿಧವಾದ ಅನುಕಂಪ ಉಂಟಾಗಿದೆ. ಅವ ಬಡತನದಿಂದ ಊಟ ಮಾಡಿಲ್ಲ ಅಂತ ದೈನ್ಯದಿಂದ ಕೇಳಕತನ, ನನ್ನೊಳಗೆ ಅನುಕಂಪ ಉಂಟಾಗ್ಯದ. ಅಂಥದನ್ನ ನೀನು ಹಿಂಗ್ ಮಾಡ್ಬೇಡಪ್ಪ ಅಂತ ಹೇಳ್ತಾಳ.
ನಮ್ಮನ್ನು ಪರೀಕ್ಷಿಸಲು ಬಂದ ಯಾರೋ ಮಹಾತ್ಮರು ಈ ರೀತಿ ಬಂದಿರಬಹುದು ಎಂದು ನನ್ನ ಮನಸ್ಸು ಹೇಳುತ್ತಿದೆ. ಇಲ್ಲದಿದ್ದರೆ ದಂಡಾಧೀಶರಿಗೆ, ಅಸಂಖ್ಯ ಕಾವಲುಗಾರರಿಗೆ ಕಾಣದಂತೆ ಬರಲು ಯಾರಿಂದ ಸಾಧ್ಯ? ಇಷ್ಟೊಂದು ಜನರಿಗೆ ಬಿಟ್ಟು ಅಲ್ಲೊಂದು ಕಾವಲಿಟ್ಟು ಸೆಕ್ಯೂರಿಟಿ ಅದೆಲ್ಲ ದಾಟಿ ಬರ್ಬೇಕಾದ್ರೆ ಅವ ಮಹಾತ್ಮನೇ ಅವನ. ಆ ಧ್ವನಿಯನ್ನು ಕೇಳಿದಾಗಿನಿಂದ ಏಕೋ ನನ್ನ ಮನಸ್ಸು ಕಳವಳಗೊಂಡಿದೆ. ನನ್ನ ಕೈಗಳು ಏಕೋ ಮೇಲಕ್ಕೆ ಏಳುತ್ತಿಲ್ಲ. ನನ್ನ ಮೇಲಿನ ಮಮತೆಯಿಂದಲಾದರೂ ಹೇ ಪ್ರಾಣಕಾಂತನೇ, ನಿನ್ನ ಆಜ್ಞೆಯನ್ನು ಹಿಂತೆಗೆದುಕೊಂಡು ಮುಂದಾಗಬಹುದಾದ ಅನರ್ಥಗಳನ್ನು ತಪ್ಪಿಸು ಎಂದು ಅತಿ ದೈನ್ಯದಿಂದ ಬೇಡಿಕೊಂಡಳು. ಆದರೆ ತನ್ನ ಧರ್ಮಪತ್ನಿಯು ಹೇಳಿದ ಹಿತವಾಕ್ಯಗಳನ್ನೆಲ್ಲ ಕಾದ ಕಬ್ಬಿಣದ ಮೇಲೆ ಎರಚಿದ ನೀರಿನಂತೆ ವ್ಯರ್ಥವಾಗಿ ಉರಿಯುವ ಕಟ್ಟಿಗೆಗೆ ಸುರಿದ ಎಣ್ಣೆಯಂತೆ ಪ್ರಯೋಜನಕ್ಕೆ ಪ್ರತಿಯಾಗಿ ಪ್ರಮಾದಕ್ಕೆ ಕಾರಣವಾದವು. ಗೋರಕ್ಷನು ಕೆಂಪಡರಿದ ಕಣ್ಣುಗಳಿಂದ ಹರಿಣಿಯ ಮೇಲೆ ಎರಗುವ ವನರಾಜನಂತೆ ಗರ್ಜಿಸುತ್ತಾ, ಎಲೈ ನೀಚ ಸ್ತ್ರೀಯೇ, ಇದುವರೆಗೂ ನೀನು ಪತಿ ಪಾರಾಯಣೆ ಎಂದು ತಿಳಿದಿದ್ದನು. ಆದರೆ ಇಂದು ನನ್ನ ಆಜ್ಞೆಯನ್ನು ಲೆಕ್ಕಿಸದೆ ನನಗೇ ಹಿತೋಪದೇಶ ಮಾಡುವಷ್ಟು ಕೆಚ್ಚು ನಿನಗೆ ಹೇಗೆ ಬಂತು ಎಂದು ಪತಿ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುವುದೇ ಸತಿಯ ಧರ್ಮ. ಪತಿ ವಿರುದ್ಧವಾಗಿ ಹೇಳುವುದು ಪತಿದ್ರೋಹಿ. ನಿನ್ನಿಂದ ನಾನು ಯುಕ್ತಾಯುಕ್ತವಾವುದೆಂದು ಕೇಳಿ ತಿಳಿಯಬೇಕಾಗಿಲ್ಲ. ಎಲೈ ನೀಚಳೇ, ಇನ್ನು ಒಂದು ಕ್ಷಣವು ತಡ ಮಾಡದೆ ಹೋಗಿ ಆ ದುರುಳ ಭಿಕ್ಷುಕನಿಗೆ ನನ್ನ ಖಡ್ಗ ಭಿಕ್ಷೆಯನ್ನು ಇತ್ತು ಬಾ ಎಂದು ಅರ್ಭಟಿಸಲು, ಊಟ ಕೇಳಕತನ ಅವನಿಗೆ ಒಯ್ದು ಖಡ್ಗ ಕೊಡುವಂತ ಹೆಂಗದ ನೋಡ್ರಿ. ಖಡ್ಗ ಕೊಟ್ಟು ಬಾ ಅಂತ ಕಳಿಸ್ಲಕತನ, ಖಡ್ಗ ಹಾಕಿ ಅವನ ಭಿಕ್ಷದಾಗಂತ. ದಿಕ್ಕು ತೋಚದೆ ಉಭಯ ಸಂಕಟದಿಂದ ಬಳಲಿ ಬೆಂಡಾಗಿ, ಏ ದೇವಾ, ಇದೆಲ್ಲ ನಿನ್ನ ಲೀಲೆಯಲ್ಲದೆ ಬೇರೇನೂ ಅಲ್ಲ. ನನ್ನ ಮಾಂಗಲ್ಯ ಭಾಗ್ಯಕ್ಕೆ ಯಾವ ಚ್ಯುತಿಯೂ ಬಾರದಿದ್ದರೆ ನನಗೆ ಅಷ್ಟೇ ಸಾಕು. ಎಲ್ಲ ಈ ಸರ್ವಾಂತರ್ಯಾಮಿಯಾದ ಶಂಕರನೇ, ನನ್ನ ಸತೀತ್ವವನ್ನು ಉಳಿಸಿಕೊಳ್ಳಲೋಸಗ ನನ್ನ ಪತಿದೇವನಿಗೆ ಘೋರ ಆಜ್ಞೆಯನ್ನು ನೆರವೇರಿಸುತ್ತಿರುವಲ್ಲದೆ ನನ್ನ ಗಂಡ ಹೇಳೇನಂತೇಳಿ ನಾ ಮಾಡ್ಲಕತ್ತೀನಿ ಹೊರತು ಇದು ಮಾಡ್ಲಕ್ ನಾನು ಇಚ್ಛೆಯಲ್ಲ. ಹೇ ಶಂಕರನೇ, ತೇನವಿನ ತೃಣಮಪಿ ನ ಚಲಸಿ, ನಿನ್ನ ಆಜ್ಞೆ ಇಲ್ಲದೆ ಇಲ್ಲೇನು ನಡೆಯಂಗಿಲ್ಲ ಅನ್ನಂಗ ಈ ಬ್ರಹ್ಮಾಂಡದ ಎಲ್ಲಾ ಕ್ರಿಯೆಗಳು ನಿನ್ನ ಇಚ್ಛೆಯಂತೆ ನಡೆಯುತ್ತಿರುವಲ್ಲಿ ನನ್ನ ಪಾತ್ರವೇನಿರುವುದು? ಎಲ್ಲ ನಿನ್ನ ಇಚ್ಛೆಯಂತೆ ನಡಿಲಕತ್ತ, ಇದ್ರಾಗ ನನ್ನ ಪಾತ್ರ ಏನದ ಎಂದು ಆ ಖಡ್ಗವನ್ನು ತೆಗೆದುಕೊಂಡು ಹೋಗಿ ಭಿಕ್ಷುಕ ರೂಪದಲ್ಲಿದ್ದ ರೇವಣ ಸಿದ್ಧರನ್ನು ನೋಡಿ ಅವರ ತೇಜಸ್ಸಿಗೆ ಮಾರು ಹೋಗಿ ಅವರ ಪಾದಗಳಿಗೆ ಎರಗಿ, ಎಲೈ ಸಾಧುವೇ, ಅತಿಥಿಯಾದ ನಿನ್ನ ವಿಷಯದಲ್ಲಿ ಶಾಸ್ತ್ರ ಸಮ್ಮತವಾದ ಎಲ್ಲ ಹಿತೋಕ್ತಿಗಳನ್ನು ನನ್ನ ಪತಿದೇವನಿಗೆ ತಿಳಿಸಿದನು. ಅದರಿಂದ ಯಾವ ಪ್ರಯೋಜನವೂ ಆಗಲಿಲ್ಲ. ನನ್ನ ಪತಿಯ ಆಗ್ರಹದ ಆಜ್ಞೆಯಂತೆ ನಿನಗೆ ಈ ಖಡ್ಗವನ್ನು ದಾನ ವಿಧಿ ಇಲ್ಲದೆ ಮಾಡುತ್ತಿರುವೆನು ಎಂದು ಹೇಳುತ್ತಾ ರೇವಣ ಸಿದ್ಧರ ಕೋಮಲ ಹಸ್ತದಲ್ಲಿ ಆ ನಿಶಿತವಾದ ಖಡ್ಗವನ್ನು ಇಟ್ಟಳು. ಅದು ಚೂಪಾದ ಖಡ್ಗ ಅವ್ರ ಕೈಯಾಗಿಟ್ಲು. ಮತ್ತ ಚೂಪಾದ ಖಡ್ಗ ಅವ್ರ ಕೈಯಾಗಿಟ್ಮೇಲೆ ರಕ್ತ ಬರ್ಲಕತ್ತು. ಅವಾಗೇನ್ ಮಾಡಿದ್ರು, ಗುರುವರ್ಯರು ಕ್ರೂರ ದೃಷ್ಟಿಯಿಂದ ಆ ಖಡ್ಗವನ್ನು ನೋಡಲು ಜ್ವಾಲಾರೂಪದ ಗುರು ದೃಷ್ಟಿಯಿಂದ ಆ ಖಡ್ಗವು ಕರಗಿ ನೀರಾಗಿಬಿಡ್ತು. ಕೂಡಲೇ ಮೊದಲಿನ ಖಡ್ಗ ರೂಪ ಧರಿಸಿದ ಸಿಡಿಲಿನಂತೆ ಅರ್ಭಟಿಸುತ್ತ ಶರವೇಗದಿಂದ ಅಂತಃಪುರದಲ್ಲಿದ್ದ ಗೋರಕ್ಷಕನ ಎದೆಯಲ್ಲಿ ನಾಟಲು ಖಡ್ಗಾಘಾತದಿಂದ ಗೋರಕ್ಷನು ಮಂಚದಿಂದ ಕೆಳಗೆ ಉರುಳಿ ಅತೀವವಾದ ಮರಣ ಯಾತ್ರೆಯನ್ನು ಅನುಭವಿಸುತ್ತಾ ರೋಧಿಸತೊಡಗಿದನು. ಎಲ್ಲರೂ ದುಃಖದಿಂದ ಕೂಡಿದವರಾಗಿ ದಿಕ್ಕುಗೆಟ್ಟು ತೋಚದೆ ರಾಜನಿಗೆ ನಾನಾ ಬಗೆಯಾದ ಶೈತ್ಯೋಪಚಾರಗಳನ್ನು ಮಾಡಿದರು. ಗೋರಕ್ಷಕನು ಯಾತನೆಯನ್ನು ತಾಳಲಾರದೆ ನರಳುತ್ತಾ ಬಳಿಯಲ್ಲೇ ಕಣ್ಣೀರಿಡುತ್ತಾ ಭೀತಳಾಗಿ ನಿಂತಿದ್ದ ಪಟ್ಟ ಮಹಿಷಿ ಚಿಕ್ಕಲಾದೇವಿಯ ಮುಖವನ್ನು ನೋಡಿ ಕುಂದಿದ ಸ್ವರದಿಂದ ಅವಾಗಕ್ಕಿಗಂತನು, ಎಲೈ ಧರ್ಮಾತ್ಮಳೇ, ನಿನ್ನ ಹಿತೋಕ್ತಿಯನ್ನು ಕೇಳದೆ ದುಡುಕಿ ಮಾಡಿದ ಮಹಾಪರಾಧಕ್ಕಾಗಿ ನನಗೀಗ ಈ ಸಂಕಟ ಪ್ರಾಪ್ತಿಯಾಗಿದೆ. ಇನ್ನು ನಾನು ಹೆಚ್ಚು ಕಾಲ ಬದುಕಿರಲಾರೆ. ಇದೇ ನನ್ನ ಅಂತ್ಯಕಾಲ. ಎಲೈ ದೇವಿಯೇ,
ಕೂಡಲೇ ನೀನು ನಮ್ಮ ಕುಲದೇವತೆಯಾದ ಮಹಾಲಕ್ಷ್ಮಿಯನ್ನು ಮೊರೆ ಹೊಕ್ಕು ನನ್ನ ಸಂಕಟವನ್ನು ಪರಿಹರಿಸುವಂತೆ ಪ್ರಾರ್ಥಿಸೆಂದು ನುಡಿಯಲು ಚಿಕ್ಕ ಲಕ್ಕಾದೇವಿಯು ಮಿಂದು ಶುಚಿರ್ಭೂತಳಾಗಿ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿ ಮಹಾಲಕ್ಷ್ಮಿಗೆ ಭಕ್ತಿಪೂರ್ವಕವಾಗಿ ಸಾಷ್ಟಾಂಗ ಪ್ರಣಾಮಗಳನ್ನು ಎಸಗಿ ಅರ್ಚಿಸಿ, ಹೇಗೆ ಜಗಜ್ಜನನಿಯೇ, ಶರಣಾಗತ ರಕ್ಷಕಳೇ, ನಿನ್ನ ಭಕ್ತಳಾದ ನನ್ನ ಮಾಂಗಲ್ಯವನ್ನು ಉಳಿಸಿ ಕಾಪಾಡೆಂದು ಬಗೆ ಬಗೆಯಾಗಿ ಬೇಡುತ್ತಾ, ತಾಯೇ, ನೀನು ತಡ ಮಾಡದೆ ನನ್ನ ಪತಿಗೆ ಬಂದಿರುವ ಸಂಕಟವನ್ನು ಪರಿಹರಿಸದಿದ್ದರೆ ನನ್ನ ಮಾಂಗಲ್ಯವು ನಂದಿ ಹೋಗುವುದು ಮತ್ತು ನಿನ್ನ ಭಕ್ತ ವಂಶವು ನಿರ್ನಾಮವಾಗುವುದು ಎಂದು ನಾನಾ ಬಗೆಯಿಂದ ಬೇಡುತ್ತಿರಲು, ಭಕ್ತ ಪರಾಧೀನೆಯಾದ ಮಹಾಲಕ್ಷ್ಮಿಯು ಮೈದೋರಿ ಅವಳಿಗೆ ಸಂಭವಿಸಿರುವ ವಿಪತ್ತಿನ ವಿವರಗಳನ್ನೆಲ್ಲ ತಿಳಿದು ತನ್ನ ದೇವತಾ ರೂಪವನ್ನು ಮರೆಮಾಡಿ ನಡೆದ ಜಗದ್ಗುರು ರೇಣುಕ ಗಣಾಧೀಶರನ್ನು ಕಂಡು, ಓಹೋ, ಈತನು ಪರಶಿವನ ಅಪ್ಪಣೆಯಂತೆ ಕುಲಕೋಟಿಗಳನ್ನು ಉದ್ಧರಿಸಗೋಸ್ಕರ ಭೂಕುಲೋಕಕ್ಕೆ ಆಗಮಿಸಿರುವ ರೇವಣ ಸಿದ್ಧರೆಂದು ಅರಿತು ಬದ್ಧಾಂಜಲಿಯುಕ್ತಳಾಗಿ, ಬದ್ಧಾಂಜಲಿಯುಕ್ತ ಅಂದ್ರೇನ್ರಿ? ಕೈಯಾಗ ಹೂವು ಹಿಡ್ಕೊಂಡು ಆಫರ್ ಮಾಡ್ಲಕ್ಕ, ಹೇ ಸಕಲ ಲೋಕ ಪೂಜ್ಯನೇ, ನನ್ನ ಭಕ್ತ ಗೋರಕ್ಷನಾಥನು ನ ಗುರುರೋಧಿಕಂ ಎಂಬ ಶ್ರುತಿ ವಚನವನ್ನು ಮನ್ನಿಸದೆ ದುರಹಂಕಾರದಿಂದ ರಾಜಧರ್ಮಕ್ಕೆ ವಿರುದ್ಧವಾಗಿ ನಡೆದು ಈಗ ದುಃಖಕ್ಕೀಡಾಗಿ ಮರಣದ ಸಂಕಟದಲ್ಲಿರುವನು. ಈ ಲಕ್ಕಾದೇವಿಯು ನನ್ನ ಪರಮ ಭಕ್ತಳು, ಸಾಧ್ವಿ ಮಣಿಯು, ಅವಳ ಮಾಂಗಲ್ಯವನ್ನು ಉಳಿಸಿ ಸಲಹಬೇಕೆಂದು ಪ್ರಾರ್ಥಿಸಲು, ಯಾರು ಪ್ರಾರ್ಥನೆ ಮಾಡಿದ್ರು? ಕೊಲ್ಲಾಪುರ ಮಹಾಲಕ್ಷ್ಮಿನೇ ಪ್ರಾರ್ಥನೆ ಮಾಡಿದಳು. ಯಾರಿಗೆ? ರೇವಣ ಸಿದ್ಧರಿಗೆ. ಆವಾಗ ರೇವಣ ಸಿದ್ಧರು, ಎಲೈ ಲಕ್ಷ್ಮಿಯೇ, ನಿನ್ನ ಭಕ್ತನಾದ ಗೋರಕ್ಷನು ಮದಾಂಧನಾಗಿ ಪ್ರಜಾಪೀಡಕನಾಗಿ ಸಾಧು ಸಂತರನ್ನ ಹಿಂಸಿಸುತ್ತಾ ಧರ್ಮ ಬಾಹಿರನಾಗಿರುವನು. ಇನ್ನಾದರೂ ಅವನು ಸನ್ಮಾರ್ಗ ಅವಲಂಬಿಯಾಗಿ ಧರ್ಮ ಮಾರ್ಗದಲ್ಲಿ ಪ್ರಜೆಗಳನ್ನು ಸಾಧು ಸಂತರನ್ನು ರಕ್ಷಿಸುತ್ತಾ ನೀತಿವಂತನಾಗಿ ಬಾಳುವಂತೆ ಆಶೀರ್ವದಿಸು. ಮೊದಲು ನಿನ್ನ ಶಿಷ್ಯಗ, ನಿನ್ನ ಭಕ್ತಗ ಚಲೋ ಆಶೀರ್ವಾದ ಮಾಡು, ಚಲೋ ಇರುವಂತ ಅಂತೇಳಿ ಇವ್ರು ಹೇಳ್ತಾರೆ, ರೇವಣ ಸಿದ್ಧರು ಹೇಳ್ತಾರೆ. ನಿನ್ನ ಪ್ರಾರ್ಥನೆಯಂತೆ ಅವನ ಸಂಕಟವನ್ನ ಪರಿಹರಿಸುವೆನೆಂದು ಹೇಳಲು ಲಕ್ಷ್ಮಿಯು ಆಚಾರ್ಯರಿಗೆ ವಂದಿಸಿ ಅದೃಶ್ಯವಾದಳು. ನಂತರ ರೇವಣ ಸಿದ್ಧರು ಲಕ್ಕಾದೇವಿಯ ಪ್ರಾರ್ಥನೆಯಂತೆ ಗೋರಕ್ಷನ ಬಳಿ ಹೋಗಿ ತಮ್ಮ ಪರುಷ ಹಸ್ತದಿಂದ ಅವನ ಹಣೆಗೆ ಮಂತ್ರ ಭಸ್ಮವನ್ನು ಧರಿಸಲು ಅವನ ಎದೆಯಲ್ಲಿ ನಾಟಿದ್ದ ಖಡ್ಗವು ಕೆಳಗೆ ಬಿದ್ದಿತು. ಗೋರಕ್ಷನು ಹೊಸ ಚೈತನ್ಯ ಹೊಂದಿ ಮೇಲಕ್ಕೆದ್ದು ಎದುರಿಗೆ ನಿಂತಿದ್ದ ತೇಜೋಮೂರ್ತಿಯಾದ ಗುರುಗಳ ಪಾದಗಳಿಗೆ ಎರಗಿ ಬದ್ಧಾಂಜಲಿಯುಕ್ತನಾಗಿ ನಾಚಿ ತಲೆ ತಗ್ಗಿಸಿ, ಎಲೈ ಶಿವಸ್ವರೂಪಿಯಾದ ಗುರುವರನೇ, ನಾನು ನಿಮ್ಮ ಮಹಿಮಾತಿಶಯಗಳನ್ನರಿಯದೆ ಅಷ್ಟಮದಗಳಿಂದ ಭ್ರಾಂತನಾಗಿ ಈವರೆಗೂ ಎಷ್ಟೋ ಪಾಪಕರ್ಮಗಳನ್ನು ಮಾಡಿ ಸಾಧು ಸಂತರನ್ನು ನನ್ನ ಪ್ರಜೆಗಳನ್ನು ನಾನಾ ರೀತಿಯಿಂದ ಹಿಂಸಿಸಿ ಮಹಾಪಾಪಿಯಾಗಿರುವೆನು. ಅಪಾರ ಮಹಿಮನೂ ಕ್ಷಮಾಶೀಲನೂ ಭಕ್ತವತ್ಸಲನೂ ಆದ ನಿನ್ನನ್ನು ಸ್ವಾಗತಿಸಿ ಪೂಜಿಸಿ ಆದರದಿಂದ ಆತಿಥ್ಯದಿಂದ ತಣಿಸುವುದಕ್ಕೆ ಬದಲಾಗಿ ನಿನ್ನ ಕೋಮಲ ಹಸ್ತವನ್ನು ಕತ್ತರಿಸುವಂತೆ ಮಾಡಿದ ನನ್ನಂತ ಕಠಿಣ ಹೃದಯರು ದುರಾತ್ಮರು ಈ ಪ್ರಪಂಚದಲ್ಲಿ ಇನ್ಯಾರು ಇರಲಾರರು. ಈ ನನ್ನ ನೀಚ ಕಾರ್ಯಕ್ಕಾಗಿ ನಾನು 7 ಜನ್ಮಗಳಲ್ಲಿಯೂ ನರಕ ಯಾತನೆಯನ್ನು ಅನುಭವಿಸಬೇಕಾಗುತ್ತಿತ್ತು. ದಯಾಮಯನಾದ ನೀನು ನನ್ನ ಎಲ್ಲ ಅಕ್ಷಮ್ಯ ಅಪರಾಧಗಳನ್ನು ಮನ್ನಿಸಿ ಜೀವದಾನ ಮಾಡಿ ಉದ್ಧರಿಸಿದೆ. ನಾನೇ ಧನ್ಯನು ಅಂತೇಳಿ ನಾನಾ ವಿಧವಾಗಿ ಗುರುನಾಥನ ಸ್ತೋತ್ರ ಮಾಡಿದ. ಇಲ್ಲಿ ತನಕ ನೀನು ಓದಿತ್ತು. ಈಗ ಮುಂದ ಕೈ ಮುಗಿದು ನಿಂತಿರುವ ಗೋರಕ್ಷನನ್ನು ತಮ್ಮ ಕರುಣಾ ದೃಷ್ಟಿಯಿಂದ ನೋಡಿ, ಎಲೈ ಗೋರಕ್ಷಕ್, ನಿನ್ನ ಬಗ್ಗೆ ನಮಗೆ ಯಾವ ಮನಕ್ಲೇಶವೂ ಇಲ್ಲ. ನೀನು ಮಹಾಲಕ್ಷ್ಮಿಯ ಭಕ್ತನಾಗಿಯೂ ಭಕ್ತಿ ಮಾರ್ಗವನ್ನು ಅನುಸರಿಸದೆ ದುಷ್ಕಾರ್ಯ ಪ್ರವೃತ್ತನಾಗಿ ನಿನ್ನ ಪ್ರಜೆಗಳನ್ನ ಸಾಧು ಸಂತರನ್ನ ಹಿಂಸಿಸುತ್ತಾ ಮಹಾಪಾಪಿಯಾಗಿರುವೆ. ನೀನು ಸದಾ ಕ್ಷಣಿಕವಾದ ಕಾಯ ಸುಖಗಳ ಚಿಂತನೆಯಲ್ಲಿರುವೆ. ಆಯಾ ಕಾಯ ಸುಖದ ಚಿಂತನೆಗಳು ಇಂದ್ರಿಯಗಳನ್ನು ಸೆಳೆಯುತ್ತವೆ. ಆ ಇಂದ್ರಿಯಗಳು ಮನಸ್ಸನ್ನು ಆಕರ್ಷಿಸುತ್ತವೆ. ಆ ಮನಸ್ಸು
ಚತುರ್ವಿಧ ಪುರುಷಾರ್ಥಗಳನ್ನ ಬಯಸುವುದು ಬಿಟ್ಟು ಅನಿತ್ಯ ವಿಷಯಗಳನ್ನ ಬಯಸುತ್ತಾ ದುರ್ಬಲವಾಗಿ ನಿಜದ ಅರಿವಿಲ್ಲದೆ ಕೆಟ್ಟು ಹೋಗುವುದು. ಇಂಥ ಇಂದ್ರಿಯಗಳ ಆಧೀನವೂ ಅಸ್ವತಂತ್ರವೂ ಆದ ಮನಸ್ಸು ಆತ್ಮ ಪರಮಾತ್ಮರ ನಿಜ ಸ್ಥಿತಿಯನ್ನು ಅರಿಯಲಾರದು. ವಿಷಯ ತತ್ವಚಿಂತನೆ ಮಾಡ್ಲಕತ್ತಾರ ಇವರು, ಶಿಷ್ಯನಿಗೆ ಉಪದೇಶ ಮಾಡ್ಲಕತ್ತಾರ. ಏನೇನು ಉಪದೇಶ ಇದು ಚಂದ ತಿಳ್ಕೋಬೇಕು. ಏನಪ್ಪ, ನಿನ್ನ ಬಗ್ಗೆ ನಮಗೆ ಯಾವ ಮನಕ್ಲೇಶವೂ ಇಲ್ಲ. ನೀನ್ ಎಷ್ಟರ ಕೆಟ್ಟವಾಗಿರ್ಬೋದು ಒಳ್ಳೆಯವಾಗಿರ್ಬೋದು, ನಿನ್ ಸಂಗಟ ನಮ್ದೇನು ಮನಸ್ಸಿನ ಜಗಳ ಇಲ್ಲ. ಕ್ಲೇಶ ಅಂದ್ರೆ ದುಃಖ ಇಲ್ಲ, ಸಿಟ್ಟಿಲ್ಲ, ಏನೇನೂ ಇಲ್ಲ. ನೀನು ಮಹಾಲಕ್ಷ್ಮಿಯ ಭಕ್ತನಾಗಿ ಭಕ್ತಿ ಮಾರ್ಗವನ್ನು ಅನುಸರಿಸದೆ, ಭಕ್ತಿ ಅಂದ್ರೆ ಪ್ರೀತಿ, ಮತ್ತೇನದು ಎಲ್ಲರ ಜೊತೆಗೆ ಪ್ರೀತಿಲಿ ತಿರೋದ್ ಬಿಟ್ಟು ದುಷ್ಕಾರ್ಯ ಪ್ರವರ್ತಕನಾಗಿ ನಿನ್ನ ಪ್ರಜೆಗಳನ್ನು ಸಾಧು ಸಂತರನ್ನು ಹಿಂಸಿಸುವ ಮಹಾಪಾಪಿಯಾಗಿರುವೆ. ಸದಾ ಕ್ಷಣಿಕವಾದ ಕಾಯ ಸುಖಗಳ ಚಿಂತನದಲ್ಲಿರುವೆ ಅಂತಂದ್ರೆ ಅವನಿಗೆ ಹೇಳಕತ್ತಾರಂತಲ್ಲ, ನಾವು ಎಲ್ಲರೂ ತಿಳ್ಕೋಬೇಕು. ಏನ್ ತಿಳ್ಕೋಬೇಕು? ಸದಾ ಕ್ಷಣಿಕವಾದ ಕಾಯ ಸುಖಗಳ ಚಿಂತನೆಯಲ್ಲಿ ಇರುವವನಿಗೆ ಏನೇನಾಗ್ತದ ಅಂತ ಹೇಳಕತ್ತಾರ. ಆ ಕಾಯ ಸುಖದ ಚಿಂತನೆಗಳಿಂದ ಇಂದ್ರಿಯಗಳು ಸೆಳೀತಾವ. ಆ ಚಿಂತನೆಗಳು ಅದರದೇ ಶರೀರ ಸುಖ ಯಾವ ಬಯಸ್ತಾನ ಅವನಿಗೆ ಇಂದ್ರಿಯಗಳು ಆ ಕಡೆ ಸೆಳೀತಾವ. ಮುಂದ ಆ ಇಂದ್ರಿಯಗಳೇನ್ ಮಾಡ್ತಾವ? ಮನಸ್ಸನ್ನು ಆಕರ್ಷಿಸುತ್ತವೆ. ಆ ಮನಸ್ಸು ಏನ್ ಮಾಡ್ತದ? ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ಪುರುಷಾರ್ಥಗಳನ್ನ ಸಾಧನೆ ಮಾಡೋದು ಬಿಟ್ಟು ಅನಿತ್ಯವಾದ ವಿಷಯ ಸುಖಗಳನ್ನ ಬಯಸುತ್ತಾ ದುರ್ಬಲವಾಗಿ ನಿಜದ ಅರಿವಿಲ್ಲದೆ ಕೆಟ್ಟು ಹೋಗುವುದು. ಇಂಥ ಇಂದ್ರಿಯಗಳ ಆಧೀನವೂ ಅಸ್ವತಂತ್ರವೂ ಆದ ಮನಸ್ಸು ಆತ್ಮ ಪರಮಾತ್ಮರ ನಿಜ ಸ್ಥಿತಿಯನ್ನು ಅರಿಯಲಾರದು. ಹಿಂಗಾಯ್ತಂದ್ರೆ ಇದು ಆತ್ಮ ಪರಮಾತ್ಮರದು ಆಗಂಗಿಲ್ಲ. ಯಾರು ಕಾಯ ಸುಖಕ್ಕೆ ಬಡದಾಡ್ತಾರ ಅವ್ರಿಗಿದು ಸಾಧ್ಯ ಆಗಂಗಿಲ್ಲ. ಅದಕ್ಕೆ ಹೇಳ್ತಾರ ಷಂಡರಿಗೆ ಬ್ರಹ್ಮಜ್ಞಾನ ಅಲ್ಲ ಅಂತ. ಅದು ಬೇಕದಕ್ಕೆ ಧೈರ್ಯದಿಂದ ಆ ಕಡೆ ವಿಷಯ ಭೋಗಗಳ ಕಡೆ ಇಚ್ಛೆ ಕಡಿಮೆ ಮಾಡಿಕೊಂಡು ಈ ಕಡೆ ಹರಿಬೇಕದು. ವಿಷಯ ಸುಖದ ಚಿಂತೆ ಇದ್ದಾಗ ಮನುಷ್ಯನ ಮನಸ್ಸು ಶಾಸ್ತ್ರ ಜ್ಞಾನದಿಂದಲೂ ಅದೇ ಹೇಳಕತ್ತಾರ ಮತ್ತು ಭಗವದ ಉಪಾಸನಾ ರೂಪವಾದ ಜ್ಞಾನದಿಂದಲೂ ದೂರವಾಗಿ ಜಡತ್ವವನ್ನು ಹೊಂದುತ್ತದೆ. ಆದುದರಿಂದ ರಾಜನೇ, ವಿಷಯಾಭಿಲಾಷೆಗಳನ್ನು ತ್ಯಜಿಸಿ ಧರ್ಮ ಮಾರ್ಗದಲ್ಲಿ ಮನಸ್ಸಿಟ್ಟು ದುಷ್ಟ ಕಾರ್ಯಗಳನ್ನು ಮಾಡದೆ ಸಕಲ ಪ್ರಾಣಿಗಳಲ್ಲಿ ದಯೆಯುಳ್ಳವನಾಗಿ ಸರ್ವರನ್ನು ನಿನ್ನಂತೆ ಭಾವಿಸಿ ಪ್ರೀತಿಸುತ್ತಾ ಸಂತರ ಸೇವೆಯಿಂದ ಮೇಲ್ಮೆಯನ್ನು ಸಾಧಿಸು. ಎಷ್ಟು ಚಂದದ ನೋಡ್ರಿ ಮಾತು. ಏನ್ ಮಾಡ್ಬೇಕು? ದುಷ್ಟ ಕಾರ್ಯಗಳನ್ನು ಬಿಡು, ವಿಷಯಾಭಿಲಾಷೆಯನ್ನು ತ್ಯಜಿಸು, ಧರ್ಮ ಮಾರ್ಗದಲ್ಲಿ ಮನಸ್ಸಿಡು, ಮತ್ತೆ ಎಲ್ಲ ಪ್ರಾಣಿಗಳನ್ನು ಹೆಂಗ್ ನೋಡ್ಬೇಕಂದ್ರೆ ನಿನ್ನಂತೆ ನೋಡಿಸಿ ಭಾವಿಸಿ ಪ್ರೀತಿಸು, ಅವುಗಳಲ್ಲಿ ದಯವುಳ್ಳವನಾಗು, ಸಂತರ ಸೇವೆಯಿಂದ ಏನ್ ಮಾಡು? ಮೇಲ್ಮೆಯನ್ನು ಸಾಧಿಸು. ಮಹಾತ್ಮರ ಸೇವೆ ಮಾಡಿ ಮೇಲ್ಮೆಯನ್ನು ಸಾಧಿಸು. ಮಹಾತ್ಮರ ಸೇವೆ ಭಾಗ್ಯ ಸಿಗದೆ ಒಂದು ಲಾಟರಿ ಟಿಕೆಟ್ ಇದ್ದಂಗ, ಯಾರಿಗೆ ಅದು ಸಿಗುತ್ತದ ಅವರು ಮೇಲೆ ಹೋಗ್ಬಿಡ್ತಾರೆ. ಮೇಲ್ಮೆಯನ್ನು ಸಾಧಿಸು. ಈ ದೇಹ ಕ್ಷಣಿಕವಾದುದು, ಸಿರಿ ಸಂಪದಗಳು ಅಸ್ಥಿರವಾದವು. ನೀನು ಸಹ ಧರ್ಮವನ್ನು ಗಳಿಸಲು ಯತ್ನಿಸು. ಆದ್ದರಿಂದಲೇ ನಿನಗೆ ಅದರಿಂದ ಏನಾಗ್ತದೆ? ಈಶ್ವರ ಅನುಗ್ರಹ ಸಿದ್ಧಿಸಿ ನಿನ್ನಲ್ಲಿ ಜ್ಞಾನ ಚೇತನಗೊಳ್ಳುವುದು. ಈಶ್ವರನ ಕೃಪೆಯಾಗಿ ನಿನ್ನೊಳಗೆ ಜ್ಞಾನ ಚೇತನಗೊಳ್ಳುತ್ತದೆ. ಜಗತ್ಪಿತನಾದ ಶಿವನಲ್ಲಿ ಅಚಲವಾದ ಭಕ್ತಿಯನ್ನು ಇಡು. ದೀನ ದಲಿತರನ್ನು, ಅತಿಥಿ ಅಭ್ಯಾಗತರನ್ನು ಭಕ್ತಿಯಿಂದ ಸೇವಿಸು. ಎಲ್ಲರನ್ನ ಈ ರೀತಿ ಸೇವೆ ಮಾಡು. ಅತಿಥಿ ಅಭ್ಯಾಗತರನ್ನ, ದೀನ ದಲಿತರನ್ನ. ನೀನು ಅನುಭವಿಸುತ್ತಿರುವ ಎಲ್ಲಾ ಸಿರಿ ಸಂಪದಗಳು ಆ ಪರಶಿವನಿಂದಲೇ ಅನುಗ್ರಹಿತವಾದವುಗಳು. ನೀನು ಅನುಭವಿಸುತ್ತಿರುವ ಎಲ್ಲ ಸಿರಿ ಸಂಪದಗಳು ಪರಶಿವನಿಂದ ಅನುಗ್ರಹಿತ ಆಗ್ಯವ. ನಿನ್ನದೆಂಬುದು ಏನು ಇಲ್ಲ. ನೀನೇನು ಭೋಗ ಮಾಡ್ಲಿಕ್ಕೆ ಎತ್ತಿದಾಗ ನಿನ್ನದನ್ನೋದು ಏನೇನೂ ಇಲ್ಲ. ನಾನು ನನ್ನದು ಎಂಬ ದುರಭಿಮಾನ ತೊರೆ. ಶಕ್ತಿ ಮೀರಿ ಅಪಾತ್ರವನ್ನು ಅರಿ. ದಾನ ಧರ್ಮ ಮೊದಲಾದ ಸತ್ಕಾರ್ಯಗಳಿಗಾಗಿ ಎಲ್ಲವನ್ನು ತ್ಯಾಗ ಮಾಡು.
ಪರಶಿವ ದತ್ತವಾದ ಎಲ್ಲ ಭೋಗ್ಯ ವಸ್ತುಗಳನ್ನ ಪ್ರಸಾದ ರೂಪದಿಂದ ಭೋಗಿಸು. ಆ ಎರಡನೇ ಅಂಶ ರೂಪವೇ ನೀನು ಈ ಪ್ರಸಾದ ರೂಪದಿಂದ ಭೋಗಿಸಬೇಕೆಂಬ ಇಚ್ಛೆಯಿಂದ ಅವನೇ ಎರಡಾಗಿರುವನು. ಒಬ್ಬನು ಏನಾಗ್ಯಾನ, ಆಶೀರ್ವಾದ ಮಾಡವಾಗ್ಯಾನ, ಇನ್ನೊಬ್ಬ ಏನಾಗ್ಯಾನ, ಆಶೀರ್ವಾದ ಮಾಡಿಸ್ಕೊಳ್ಳೋವಾಗ್ಯಾನ. ಈಶ್ವರ ಆಶೀರ್ವಾದ ಮಾಡವಾಗ್ಯಾನ, ಇವ ಕರ್ಮ ಮಾಡಿ ಆಶೀರ್ವಾದ ಮಾಡಿಸ್ಕೊಳ್ಳೋವಾಗ್ಯಾನ. ಒಬ್ಬನೇ ಪರಶಿವ ಎರಡು ಭಾಗ ಆಗ್ಯಾನ. ಅವನು ಬಿಟ್ಟು ನೀ ಬೇರೆ ಏನೂ ಅಲ್ಲ. ಆ ಎರಡನೇ ಅಂಶ ರೂಪನೇ ನೀನು, ಅವನಿಗಾಗಿ ನೀನಿರುವೆ ಎಂಬ ಸತ್ಯವನ್ನ ತಿಳಿಸಿ ನಿನ್ನ ನಿತ್ಯ ಸುಖಗಳನ್ನ ಅವನಿಗೆ ಅರ್ಪಿಸಿ ಅದನ್ನ ಪ್ರಸಾದ ರೂಪದಿಂದ ಸ್ವೀಕರಿಸುತ್ತಾ ಅದೇ ನಿನ್ನ ಪಾಲಿಗೆ ಬಂದ ಪಂಚಾಮೃತವೆಂದು ಭೋಗಿಸುತ್ತಾ ನೆಮ್ಮದಿಯಿಂದ ಬಾಳು. ಇನ್ನು ಮುಂದೆ ನೀನು ಮತ್ತು ನಿನ್ನ ಪ್ರಜೆಗಳು ದೇಹ ಮನ ಶುದ್ಧಿಯಿಂದ ಏನ್ ಮಾಡಬೇಕು, ಶ್ರಮ ವಹಿಸಿ ಸತ್ಯವಾದ ಕಾಯಕ ಮಾಡಿ ಗಳಿಸಿದುದನ್ನ ಪರಮಾತ್ಮನಿಗೆ ಅರ್ಪಿಸುತ್ತಾ ಅದನ್ನೇ ಪ್ರಸಾದ ರೂಪದಿಂದ ಭುಂಜಿಸುತ್ತಾ ನಿನ್ನ ನೇಮಗಳನ್ನು ಆಚರಿಸು ಎಂದು ಉಪದೇಶ ಮಾಡಲು ಗೋರಕ್ಷನು, ಹೇ ಶಿವಸ್ವರೂಪಿಯಾದ ಗುರುವರ್ಯನೇ ಕೃಪೆ ಮಾಡು. ಭವಹಾರಿಯು ಮಾಯಾರಹಿತವು ಮೋಕ್ಷಪ್ರದವೂ ಆದ ಲಿಂಗ ದೀಕ್ಷಾ ಸಂಸ್ಕಾರವನ್ನು ನನಗೂ ನನ್ನ ಪರಿವಾರದವರಿಗೂ ಪ್ರಜೆಗಳಿಗೂ ಅನುಗ್ರಹಿಸಿ ಲಿಂಗಾಂಗ ಸಾಮರಸ್ಯವನ್ನು ಪಡೆಯಲು ಸುಲಭ ಉಪಾಯವಾದ ಶಟಸ್ಥಲ ಸಿದ್ಧಾಂತವನ್ನು ಉಪದೇಶ ಮಾಡಿ ಉದ್ಧರಿಸು ಎಂದು ಪ್ರಾರ್ಥಿಸಲು ಭಕ್ತ ಪರಾಧೀನರು ಶಿಷ್ಟ ರಕ್ಷಕರೂ ಆದ ರೇವಣಸಿದ್ದೇಶ್ವರರು ಗೋರಕ್ಷನನ್ನು ಕುರಿತು, ಗೋರಕ್ಷನೇ, ಪವಿತ್ರವಾದ ಶಟಸ್ಥಲ ಸಿದ್ಧಾಂತದ ರಹಸ್ಯವನ್ನು ನಿಮ್ಮೆಲ್ಲರಿಗೂ ಬೋಧಿಸುತ್ತೇನೆ, ಸ್ಥಿರಚಿತ್ತದಿಂದ ಕೇಳ್ರಿ ಅಂತೇಳಿ ಮೊದಲಿಗೆ ಯತ್ರ ಜೀವ ತತ್ರ ಶಿವ ಎಂಬಂತೆ ಗೋರಕ್ಷನೇ, ಈ ಬ್ರಹ್ಮಾಂಡದ ಸಕಲ ಜೀವರಾಶಿಯಲ್ಲಿಯೂ ಆ ಶಿವನು ಚೈತನ್ಯ ಸ್ವರೂಪನು, ಅಗೋಚರನು, ಜೀವ ಕಾರ್ಯಗಳಿಗೆ ಸಾಕ್ಷಿಭೂತನೂ ಆಗಿರುವನು. ಇದೇನದ ಶಟಸ್ಥಲ ಸಿದ್ಧಾಂತದ ಬಗ್ಗೆ ನಾಳೆ ತಿಳ್ಕೊಳ್ಳೋಣ. ಇದು ಪ್ಯೂರ್ ಫ್ರೆಶ್ ಇದ್ದಾಗ ಕೇಳಬೇಕದು. ಇಲ್ಲಿ ತನಕ ಅವನೇನ್ ಮಾಡ್ದ, ನಿರ್ಮಲ ಅಂತಃಕರಣ ನಿಶ್ಚಲ ಅಂತಃಕರಣ ಅದು ಮಾಡೋದಕ್ಕೆ ಉಪದೇಶ ಆಯ್ತು. ಈಗೇನದ ಶಟಸ್ಥಲ ಸಿದ್ಧಾಂತ ಹೇಳ್ತಾರೆ. ಇದ್ರಾಗ ಯತ್ರ ಜೀವ ತತ್ರ ಶಿವ, ಎಲ್ಲೆಲ್ಲಿ ಬ್ರಹ್ಮಾಂಡದಾಗ ಏನೇನದವ ಶಿವ ಅದರಂಗೆ ಅದನ. ಕಲ್ಲಿನಾಗ ಕಲ್ಲಿನಂಗದನ, ಮುಳ್ಳಿನಾಗ ಮುಳ್ಳಿನಂಗದನ, ಎಲ್ಲದರಂಗನು ಶಿವ ಇದ್ದು ಮತ್ತವ ತನ್ನೊಳಗೆ ತಾನೇ ಅದನ. ತಾನು ಸತ್ಚಿತ್ತಾನನ್ನ ನಿತ್ಯ ಪರಿಪೂರ್ಣ ಆಗಿ ಉಳಿದೆಲ್ಲ ವಸ್ತುಗಳಲ್ಲಿ ಆ ವಸ್ತುಗಳಂತೆಯೇ ಅದನ. ನಾಳೆಗೆ ಈ ಶಟಸ್ಥಲ ಸಿದ್ಧಾಂತದ ಉಪದೇಶ ಹೇಳ್ತಾರ, ನಾಳೆ ಕೇಳೋಣ. ಸಾಕಲ್ಲ ಇವತ್ತ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಮಾಡ್ಬೇಕಾದ್ರೆ ಏನಂತೇಳಿ ಹೇಳಿದ್ರಿ. ಈಗ ಸ್ಟಾರ್ಟಿಂಗ್ ವಿವೇಕ, ವೈರಾಗ್ಯ, ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ, ಇವೆಲ್ಲ 4 ಶಬ್ದಗಳನ್ನು ಸೇರಿಸಿ ಇಷ್ಟು ಉಪದೇಶ ಆಯ್ತಿದು. ಮಲ ಅಂದ್ರೆ ಏನ್ ತಿಳ್ಕೊಂಡ್ರಿ? ಮಲೀನತೆ ಅಂದ್ರ ಹೆಂಗದ, ಏನ್ ಪಾಪ? ಈ ದೇಹವೇ ನಾನು ಅಂತ ತಿಳ್ಕೊತೀವಲ್ಲ, ಅದೇ ಮಲ. ಹುಟ್ಟವನು ನಾನು, ಸಾಯವನು ನಾನು ಅಂತೀವಲ್ಲ, ಅದೇ ಮಲ. ಪಾಪ ಪುಣ್ಯವು ಮಾಡವನು ನಾನು, ಸುಖ ದುಃಖ ಅನುಭವಿಸುವವನು ನಾನು ಅಂತೀವಲ್ಲ, ಇದೇ ಮಲ. ಮತ್ತೆ
ಬ್ರಹ್ಮನಿಂದ ಭಿನ್ನವಾದ ನಾನು ಅಂತೇಳಿ ಬಂತಂದ್ರೆ ಮಲ. ಬ್ರಹ್ಮ ದೀಪ ಇದ್ದಂಗ, ನಾನು ಅವನ ದೀಪ್ತಿ ಇದ್ದಂಗ, ಅವನು ಬಿಟ್ಟು ನಾ ಇಲ್ಲ ಅಂತ ತಿಳ್ಕೋಬೇಕು. ಅದು ಬಿಟ್ಟು ಅವನೇ ಬೇರೆ ನಾನೇ ಬೇರೆ ಅಂದೇವಂತಂದ್ರೆ ಅದೇ ಮಲ. ಅದ್ರಾಗ ದೇಹಾಭಿಮಾನಿ ಆದ್ರೆ ಇನ್ನೂ ದೊಡ್ಡ ಮಲ. ಹುಟ್ಟದು, ಸಾಯೋದು, ಪಾಪ ಪುಣ್ಯ ಮಾಡೋದು, ಸುಖ ದುಃಖ ಅನುಭವಿಸೋದು, ಮತ್ತ ಸತ್ತು ಹೋಗ್ತೀನಿ, ಮತ್ತ ಜನ್ಮ ತಾಳಿ ಬರ್ತೀನಿ, ಇದೆಲ್ಲ ನಾನೇ ಅಂತ ತಿಳ್ಕೊತೀವಲ್ಲ, ಇದೆಲ್ಲ ಮಲ. ಶಟಸ್ಥಲ ಸಿದ್ಧಾಂತ ರಹಸ್ಯ. ಮತ್ತೇನು ಮಲಗಳಪ್ಪ ಅಂತಂದ್ರೆ, ಇದೇ ಹೇಳಿದ್ನಲ್ಲ, ಲೌಕಿಕ ಭೋಗಗಳು, ಪ್ರಜೆಗಳಿಗೆ ಪೀಡೆ ಮಾಡೋದು, ತನ್ನೊಳಗೆ ಅಧಿಕಾರ ಆದ ತನ್ನ ಆಧೀನವಾದ ಜೀವಿಗಳಿಗೆ ಪೀಡಿಸುವುದು, ಕಾಡುವುದು. ಏನಿಲ್ಲ, ದೇವಿ ಭಕ್ತರಿಗೆ ದೇವಿನೇ ಶ್ರೇಷ್ಠ, ಶಿವನ ಭಕ್ತರಿಗೆ ಶಿವನೇ ಶ್ರೇಷ್ಠ, ವಿಷ್ಣು ಭಕ್ತರಿಗೆ ವಿಷ್ಣುನೇ ಶ್ರೇಷ್ಠ, ಗಣಪತಿ ಭಕ್ತರಿಗೆ ಗಣಪತಿನೇ ಶ್ರೇಷ್ಠ. ನಮ್ಮ ದೇವರು ಶ್ರೇಷ್ಠ ಅಂತ ತಿಳ್ಕೊಂಡು ಬ್ಯಾರೆ ದೇವರು ಕನಿಷ್ಠ, ಬ್ಯಾರೆ ದೇವರ ಭಕ್ತರು ಕನಿಷ್ಠ ಅಂತೇಳಿ ಒಂದು ದುರ್ಬುದ್ಧಿ ಹುಟ್ಟುತ್ತದೆ ಈ ಮನುಷ್ಯಗೆ. ಹುಟ್ಟಿ ಏನ್ ಮಾಡ್ತಾನೆ, ಬ್ಯಾರೆ ದೇವ್ರ ಭಕ್ತರಿಗೆ ಕಾಡ್ಲಿಕ್ಕೆ ಚಾಲು ಮಾಡ್ತಾನೆ. ಯಾವನ ಶಕ್ತಿ ಇರ್ತದೋ ಅವನ ಕಾಡೋದು, ಕಿರಿಕಿರಿ ಕೊಡೋದು, ಬೇರೆ ದೇವರುಗಳಿಗೆಲ್ಲ ಜೀವ ತಿನ್ಕೋತ ಓಡಾಡೋದು. ಇವೆಲ್ಲ ಮಲಬುದ್ಧಿವು. ರೊಕ್ಕ, ರೂಪಾಯಿ, ಬಂಗಾರ ಇವೆಲ್ಲ ಇರಬಾರ್ದಂತಲ್ಲ, ಇರಬೇಕು. ಆದ್ರೆ ಇವುದ್ರ ಮೇಲೆ ಮನಸ್ಸಿಟ್ಕೊಂಡು ಜೀವನ ಮಾಡಿದ್ರೆ ಅದೆಲ್ಲ ಮಲಬುದ್ಧಿನೇ. ಅದು ಜಡ ವಸ್ತುಗಳ ಮೇಲಿನ ಒಂದು ಅಪೇಕ್ಷೆ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಗಳ ಮೂಲಕ ಆ ಪರಮಾತ್ಮನನ್ನು ಮರೆತು ಬರೇ ಈ ಭೋಗಗಳಲ್ಲಿ ಮುಳುಗಿರ್ತಾನಲ್ಲ, ಅದೇ ಮಲಬುದ್ಧಿ. ಅದಕ್ಕೆ ಹೇಳ್ತಾರ, ರೇಣುಕರು ಏನ್ ಹೇಳ್ತಾರ, ಅದು ಪರಮಾತ್ಮನ ಪ್ರಸಾದ ಅಂತೇಳಿ ಸ್ವೀಕಾರ ಮಾಡಿ ಭೋಗಿಸು. ಆ ಪರಮಾತ್ಮನನ್ನ ಮರೆತು ಇದೆಲ್ಲ ನಂದೇ ಅಂತೇಳಿ ಭೋಗಿಸ್ಬೇಡ. ನಂದು ಅಂತಂದ್ರೆ ಪಾಪ ಬರ್ತದ ನೋಡು. ಪರಮಾತ್ಮ ಇದು ನಿಂದು ಅಂತೇಳಿ ಭೋಗಿಸಂತ ಹೇಳ್ತಾರೆ. ನಿನ್ನ ಭಿಕ್ಷೆ, ನನ್ನ ಜೀವನದಲ್ಲಿ ನೀನು ಹಾಕಿದ ಭಿಕ್ಷೆ ಅಂತ ತಿಳಿದು ಅದು ಮತ್ತೆ 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 ಕೇಳ್ಬೇಕು. ಇವತ್ತು ಹೇಳಿದ ಪಾಠ ಬಹಳ ಒಳ್ಳೆ ಒಳ್ಳೆ ವಾಕ್ಯಗಳು ಹೇಳ್ಯಾರು, ಉಪದೇಶ ವಾಕ್ಯಗಳು. ಯಾರಿಗಾದ್ರೂ ನೀವು ಹೇಳ್ಬೋದು, ನೀವು ನಿಮ್ಮ ಮನಸ್ಸಿಗೆ ಹೇಳ್ಕೊಂಡು ಸಂತೋಷ ವ್ಯಕ್ತಪಡಿಸೋದು. ಸಾಕಲ್ರಿ ಇವತ್ತು, ಉಳಿದದ್ ಮತ್ತೆ ನಾಳೆ ನೋಡೋಣ. ಶಟಸ್ಥಲ ಸಿದ್ಧಾಂತ ಫ್ರೆಶ್ ಇದ್ದಾಗ ತಿಳ್ಕೊಳ್ಳೋಣ. ಓಕೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಮತ್ತಿನ್ಯಾರು ಮಾತನಾಡೋರಿದ್ರೆ ಮಾತಾಡ್ರಿ.
ಏನ್ರಿ